ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನ ಪಾಠ 1 ರಾಸಾಯನಿಕ ಕ್ರಿಯೆಗಳು ಅಂತಕ್ಕಂಥ ಪಾಠದ ಕ್ರಿಯೆ ಮತ್ತು ಸಮೀಕರಣಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಪಾಠದ ಮಧ್ಯದಲ್ಲಿನ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟಿದ್ದೆ. ಇವಾಗ ಎಕ್ಸರ್ಸೈಸ್ ಕ್ವಶನ್ಸನ್ನು ನೋಡುವ. ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ನಿಮಗೆ ಸ್ಟಡಿಗೆ ಈ ವಿಡಿಯೋಗಳು ಯೂಸ್ ಆಗೇ ಆಗ್ತವೆ. ಪ್ರಶ್ನೆ ಒಂದಿತ್ತು, 2PbO + C ಇಟ್ ಯೂಸ್ ಟು 2Pb + CO2. ಓಕೆನಾ? ಹಾಗಾದರೆ ಇದರಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಅಂತಕ್ಕಂಥದ್ದು ಇದೆ ನೋಡಿ. ಸೀಸ ಅಪಕರ್ಷಣಗೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ. ಓಕೆ, ಇಲ್ಲಿ ಆಪ್ಷನ್ 1 ಏನಿದೆ ನೋಡಿ, ಎ ಮತ್ತು ಬಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಸರಿ ಆಗ್ತದೆ, ಅದನ್ನು ಬರಿಬೇಕು. ಎರಡನೇ ಪ್ರಶ್ನೆ, Fe2O3 + 2Al ಇಟ್ ಯೂಸ್ ಟು Al2O3 + 2Fe. ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತ ಕೇಳಿದ್ರು? ಸ್ಥಾನ ಪಲ್ಲಟ. ಇನ್ನು ನೆಕ್ಸ್ಟ್, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದೆ ಅಂತ ಕೇಳಿದ್ರು? ಆಪ್ಷನ್ ಎ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗ್ತದೆ ಅಂತಕ್ಕಂಥ ಎ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 4, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಅವುಗಳನ್ನು ಏಕೆ ಸರಿದೂಗಿಸಬೇಕು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ನಂತರ ಒಂದೇ ಆಗಿರುವ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲೇಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಸರಿದೂಗಿಸಬೇಕು. ಫಸ್ಟ್ ಇತ್ತು, ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗ್ತದೆ. ಇದರ ಸಮೀಕರಣ H2 + N2 ಇಟ್ ಯೂಸ್ ಟು NH3. ಸರಿದೂಗಿಸಿದ್ದು 3H2 + N2 ಇಟ್ ಯೂಸ್ ಟು 2NH3. ಸೆಕೆಂಡ್ ನೋಡಿ, ಹೈಡ್ರೋಜನ್ ಸಲ್ಫೇಟ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡ್ತದೆ. ಅದರ ಸಮೀಕರಣ H2S + O2 ಇಟ್ ಯೂಸ್ ಟು H2O + SO2. ಸರಿದೂಗಿಸಿದ್ದು 2H2S + 3O2 ಇಟ್ ಯೂಸ್ ಟು 2H2O + 2SO2. ಥರ್ಡ್ ಒನ್, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡ್ತದೆ. ಅದು BaCl2 + Al2SO4 ಥ್ರೈಸ್ ಇಟ್ ಗಿವ್ಸ್ ಟು BaSO4 + AlCl3. ಇದು ಸರಿದೂಗಿಸಿರೋದು 3BaCl2 + Al2SO4 ಥ್ರೈಸ್ ಇಟ್ ಗಿವ್ಸ್ ಟು 3BaSO4 + 2AlCl3. ಲಾಸ್ಟ್ ಇತ್ತು ಪೊಟ್ಯಾಸಿಯಂ ಸಲ್ಫೇಟ್. ಈ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡ್ತದೆ. ಇದ್ರ ಸಮೀಕರಣ K + H2O ಇಟ್ ಗಿವ್ಸ್ ಟು KOH + H2. ಸರಿದೂಗಿಸಿದ್ದು 2K + 2H2O ಇಟ್ ಗಿವ್ಸ್ ಟು 2KOH + H2. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕಿತ್ತು. ಫಸ್ಟ್ ಇತ್ತು ನೋಡಿ, HNO3 + CaOH ಟ್ವೈಸ್ NaO3 ಟ್ವೈಸ್ + H2O. ಅದೇನಾಗ್ತದೆ? 2HNO3 + CaOH ಟ್ವೈಸ್ ಇಟ್ ಗಿವ್ಸ್ ಟು NaCO3 ಟ್ವೈಸ್ + 2H2O. ಸೆಕೆಂಡ್ ಒನ್, NaOH + H2SO4 ಇಟ್ ಗಿವ್ಸ್ ಟು Na2SO4 + H2O. ಇದೇನಾಗ್ತದೆ? 2NaOH + H2SO4 ಇಟ್ ಗಿವ್ಸ್ ಟು Na2SO4 + 2H2O. ನೆಕ್ಸ್ಟ್, NaCl + AgNO3 ಇಟ್ ಗಿವ್ಸ್ ಟು AgCl + NaNO3. ಅದೇನಾಗ್ತದೆ? NaCl + AgNO3 ಇಟ್ ಗಿವ್ಸ್ ಟು AgCl + NaNO3. ಲಾಸ್ಟ್, BaCl2 + H2SO4 ಇಟ್ ಗಿವ್ಸ್ ಟು BaSO4 + HCl. ಅದು BaCl2 + H2SO4 ಇಟ್ ಗಿವ್ಸ್ ಟು BaCO4 + 2HCl ಇಸ್ ದಿ ರೈಟ್ ಆನ್ಸರ್. ಇನ್ನು ಹೇಳಿಕೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಫಸ್ಟ್ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ + ಕಾರ್ಬನ್ ಡೈಆಕ್ಸೈಡ್ ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ + ನೀರು. ಅದೇನಾಗ್ತದೆ? CaOH ಟ್ವೈಸ್ + CO2 ಇಟ್ ಗಿವ್ಸ್ ಟು CaCO3 + H2O. ಸೆಕೆಂಡ್ ಒನ್, ಸತು + ಬೆಳ್ಳಿಯ ನೈಟ್ರೇಟ್ ಇಟ್ ಗಿವ್ಸ್ ಟು ಸತುವಿನ ನೈಟ್ರೇಟ್ + ಬೆಳ್ಳಿ. Zn + 2AgNO3 ಇಟ್ ಗಿವ್ಸ್ ಟು ZnNO3 ಟ್ವೈಸ್ + 2Ag. ಥರ್ಡ್ ಒನ್, ಅಲ್ಯೂಮಿನಿಯಂ + ತಾಮ್ರದ ಕ್ಲೋರೈಡ್ ಇಟ್ ಗಿವ್ಸ್ ಟು ಅಲ್ಯೂಮಿನಿಯಂ ಕ್ಲೋರೈಡ್ + ತಾಮ್ರ. ಅದು 2Al + 3CuCl2 ಇಟ್ ಗಿವ್ಸ್ ಟು 2AlCl3 + 3Cu. ಲಾಸ್ಟ್, ಬೇರಿಯಂ ಕ್ಲೋರೈಡ್ + ಪೊಟ್ಯಾಸಿಯಂ ಸಲ್ಫೇಟ್ ಇಟ್ ಗಿವ್ಸ್ ಟು ಬೇರಿಯಂ ಸಲ್ಫೇಟ್ + ಪೊಟ್ಯಾಸಿಯಂ ಕ್ಲೋರೈಡ್. BaCl2 + K2SO4 ಇಟ್ ಗಿವ್ಸ್ ಟು BaSO4 + 2KCl ಇಸ್ ದಿ ರೈಟ್ ಆನ್ಸರ್. ಇನ್ನು ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಸೊ ಇಲ್ಲಿ ಬರೆದಿದ್ದಾರೆ, ವಿಧ ಕೇಳಿದ್ದಾರೆ. ಫಸ್ಟ್ ನೋಡಿ, ಪೊಟ್ಯಾಸಿಯಂ ಬ್ರೋಮೈಡ್ + ಬೇರಿಯಂ ಅಯೋಡೈಡ್ ಇಟ್ ಗಿವ್ಸ್ ಟು ಪೊಟ್ಯಾಸಿಯಂ ಅಯೋಡೈಡ್ + ಬೇರಿಯಂ ಬ್ರೋಮೈಡ್. ಏನಾಗ್ತದೆ? 2KBr + BaI2 + 2Ki + BaBr2 ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇನ್ನು ಸತುವಿನ ಕಾರ್ಬೋನೇಟ್ ಇಟ್ ಗಿವ್ಸ್ ಟು ಸತುವಿನ ಆಕ್ಸೈಡ್ + ಕಾರ್ಬನ್ ಡೈಆಕ್ಸೈಡ್. ZnCO3 ಇಟ್ ಗಿವ್ಸ್ ಟು ZnO + CO2 ವಿಭಜನ ಕ್ರಿಯೆ. ಥರ್ಡ್ ಒನ್, ಹೈಡ್ರೋಜನ್ + ಕ್ಲೋರಿನ್ ಇಟ್ ಗಿವ್ಸ್ ಟು ಹೈಡ್ರೋಜನ್ ಕ್ಲೋರೈಡ್.
H2 plus Cl2 it gives to 2HCl ಸಂಯೋಗ ಕ್ರಿಯೆ. ಲಾಸ್ಟ್ ಮೆಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇಟ್ ಗಿವ್ಸ್ ಟು ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. Mg plus 2HCl it gives to MgCl2 plus H2. ಇದು ಸ್ಥಾನಪಲ್ಲಟ ಕ್ರಿಯೆ. ಇನ್ನು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು, ಉದಾಹರಣೆ ಕೊಡಿ. ಅಂತರುಷ್ಣಕ ಅಂದ್ರೆ ಶಕ್ತಿ ಹೀರಿಕೆಯಾಗುವ ಕ್ರಿಯೆ ಅಂತರುಷ್ಣಕ ಕ್ರಿಯೆ. ಉದಾಹರಣೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಸಿದಾಗ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತದೆ. ಅದನ್ನೇ ಸಮೀಕರಣದಲ್ಲಿ ಬರಿಬೋದು CaCO3 ಇಟ್ ಗಿವ್ಸ್ ಟು CaO ಪ್ಲಸ್ CO2. ಇನ್ನು ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಅದು ಏನಾಗ್ತದಪ್ಪ ಅಂದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಉತ್ಪತ್ತಿ ಮಾಡ್ತದೆ. ಅದು CaO ಪ್ಲಸ್ H2O ಇಟ್ ಗಿವ್ಸ್ ಟು CaOH ಟ್ವೈಸ್. ಇನ್ನು ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಏಕೆ ಪರಿಗಣಿಸ್ತಾರೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಗ್ಲೂಕೋಸ್ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿಯ ಬಿಡುಗಡೆ ಮಾಡ್ತದೆ. ಓಕೆ, ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗುವುದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದನ್ನು ಈ ಥರ ಸಮೀಕರಣದಲ್ಲಿ ಬರಿಬೋದು C6H12O6 ಪ್ಲಸ್ 6O2 ಇಟ್ ಗಿವ್ಸ್ ಟು 6CO2 ಪ್ಲಸ್ 6H2O ಪ್ಲಸ್ ಎನರ್ಜಿ ಶಕ್ತಿ. ಇನ್ನು ವಿಭಜನ ಕ್ರಿಯೆ ಸಂಯೋಗ ಕ್ರಿಯೆಗಳಿಗೆ ತದ್ವಿರುದ್ಧವಾಗಿದೆ ಎನ್ನುತ್ತಾರೆ. ಈ ಕ್ರಿಯೆಗಳಿಗೆ ಸಮೀಕರಣ ಬರೀರಿ. ಇಲ್ಲಿ ಸಂಯೋಗ ಕ್ರಿಯೆ ನೋಡಿ, ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವಾಗೋದು ಸಂಯೋಗ. ಫಾರ್ ಎಕ್ಸಾಂಪಲ್ CaO ಪ್ಲಸ್ H2O ಇಟ್ ಗಿವ್ಸ್ ಟು CaOH ಟ್ವೈಸ್. ಬಟ್ ವಿಭಜನ ಅಂದ್ರೆ ಒಂದು ವಸ್ತು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಆಗೋದು. CaCO3 ಇಟ್ ಗಿವ್ಸ್ ಟು CaO ಪ್ಲಸ್ CO2. ಸೊ ಹೀಗಾಗಿ ವಿಭಜನ ಕ್ರಿಯೆ ಮತ್ತು ಸಂಯೋಗ ಕ್ರಿಯೆ ವಿರುದ್ಧ ಆಗಿದೆ. ಇನ್ನು ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೀರಿ ಅಂತ ಕೇಳಿದರು. ಇಲ್ಲಿ ಉಷ್ಣ ವಿಭಜನ ಕ್ರಿಯೆಗೆ ಬರಿಬೋದು 2FeSO4 ಇಟ್ ಗಿವ್ಸ್ ಟು Fe2O3 ಪ್ಲಸ್ SO2 ಪ್ಲಸ್ SO3. ಇನ್ನು ಬೆಳಕಿನ ರೂಪದಲ್ಲಿ ಶಕ್ತಿ ಒದಗಿಸುವ ಕ್ರಿಯೆ 2AgCl ಪ್ಲಸ್ 2AgCl ಇಟ್ ಗಿವ್ಸ್ ಟು 2Ag ಪ್ಲಸ್ Cl2. ವಿದ್ಯುತ್ ಶಕ್ತಿ ರೂಪದಲ್ಲಿ ಶಕ್ತಿ ಒದಗಿಸೋದು 2H2O ಇಟ್ ಗಿವ್ಸ್ ಟು 2H2 ಪ್ಲಸ್ O2 ಇಸ್ ದ ರೈಟ್ ಆನ್ಸರ್. ಇನ್ನು ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಯ ವ್ಯತ್ಯಾಸ. ಸ್ಥಾನಪಲ್ಲಟ ಅಂದ್ರೆ ಹೆಚ್ಚು ಕ್ರಿಯಾಪಟು ಧಾತು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಪಟು ಧಾತುವನ್ನು ಸ್ಥಾನಪಲ್ಲಟ ಮಾಡೋ ರಾಸಾಯನಿಕ ಕ್ರಿಯೆ. Fe2O3 ಪ್ಲಸ್ 2Al ಇಟ್ ಗಿವ್ಸ್ ಟು Al2O3 ಪ್ಲಸ್ 2Fe. ಬಟ್ ದ್ವಿಸ್ಥಾನಪಲ್ಲಟ ಅಂದರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆ 2KBr ಪ್ಲಸ್ Bal2 2Ki ಪ್ಲಸ್ BaBr2. 14. ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನ ಪಲ್ಲಟಗೊಳಿಸುವುದನ್ನು ಒಳಗೊಂಡಿದೆ. ಇದರ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದರು. 2AgNO3 ಪ್ಲಸ್ Cu ಇಟ್ ಗಿವ್ಸ್ ಟು CuNO3 ಟ್ವೈಸ್ ಪ್ಲಸ್ 2Ag. ಇನ್ನು ಪ್ರಕ್ಷೇಪಣ ಕ್ರಿಯೆ ಅಂದರೆ ಏನು, ಒಂದು ಉದಾಹರಣೆ ಕೊಡಿ. ನೋಡಿ, ಜಲ ವಿಲೀನಗೊಳ್ಳದ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ನಾವೇನಂತೀವಪ್ಪ ಅಂದ್ರೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಜಲ ವಿಲೀನಗೊಳ್ಳದ ಬಿಳಿಯ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟಾಗ್ತದೆ. ಅದು BaCl2 ಪ್ಲಸ್ Na2SO4 ಇಟ್ ಗಿವ್ಸ್ ಟು 2NaCl ಪ್ಲಸ್ BaSO4. ಇನ್ನು ಆಕ್ಸಿಜನ್ ಪಡೆದುಕೊಳ್ಳೋದು ಮತ್ತು ಕಳೆದುಕೊಳ್ಳುವುದಕ್ಕೆ ಪ್ರತಿಯೊಂದಕ್ಕೂ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರು. ಸೊ ಇಲ್ಲಿ ಕೊಟ್ಟಿದ್ದಾರೆ ಉತ್ಕರ್ಷಣಕ್ಕೆ ಮತ್ತು ಅಪಕರ್ಷಣ. ಉತ್ಕರ್ಷಣ ಅಂದರೆ ಆಕ್ಸಿಜನ್ ಪಡೆದುಕೊಳ್ಳೋದು, ಇಲ್ಲಿ ಎರಡು ಉದಾಹರಣೆಗಳಿದ್ದಾವೆ. ಅಪಕರ್ಷಣ ಅಂದರೆ ಆಕ್ಸಿಜನ್ ಕೊಳ್ಳೋದು, ಇಲ್ಲಿನೂ ಕೂಡ ಎರಡು ಉದಾಹರಣೆಗಳು ಇದ್ದಾವೆ. ಓಕೆ, ಇನ್ನು ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿರಿ. ಎಕ್ಸ್ ಧಾತು ಅಂದರೆ ತಾಮ್ರ Cu, ಉಂಟಾದ ಕಪ್ಪು ಬಣ್ಣದ ಸಂಯುಕ್ತ ಅಂದರೆ CuO. ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆ 2Cu ಪ್ಲಸ್ O2 ಇಟ್ ಗಿವ್ಸ್ ಟು 2CuO. ಇನ್ನು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯೋದೇಕೆ ಅಂತ ಕೇಳಿದರು. ಈ ತೇವಾಂಶ ಮತ್ತು ಗಾಳಿಯೊಂದಿಗೆ ವರ್ತಿಸಿ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಬಳಿತಾರೆ. ಇನ್ನು ಎಣ್ಣೆ ಮತ್ತು ಕಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸ್ತಾರೆ ಏಕೆ? ಈ ಎಣ್ಣೆ ಮತ್ತು ಕಬ್ಬು ಹೊಂದಿದ ಆಹಾರ ಪದಾರ್ಥಗಳು ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅವುಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಸ್ತಾರೆ. ಇನ್ನು ಸಂಕ್ಷಾರಣ ಮತ್ತು ಕಮಟುವಿಕೆ ಅರ್ಥ ಬರೀಬೇಕು. ಸಂಕ್ಷಾರಣ ಅಂದ್ರೆ ಲೋಹ ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವ ಪ್ರಕ್ರಿಯೆ ಸಂಕ್ಷಾರಣ. ಅಂದರೆ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನ ಸಂಕ್ಷಾರಕ್ಕೆ ಉದಾಹರಣೆ. ಬಟ್ ಕಮಟುವಿಕೆ ಅಂದ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು ಕಮಟುವಿಕೆ. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರಗಿದ ತಿಂಡಿಗಳ ರುಚಿ ಮತ್ತು ವಾಸನೆ ಕೆಲವು ದಿನಗಳ ನಂತರ ಬದಲಾಗ್ತದೆ. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.